ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಿಮಗೊಂದು ಅದ್ಭುತವಾದ ಒಂದು ಮಾಹಿತಿ ಹೇಳಲಿಕ್ಕೆ ಬಂದಿದ್ದೇನೆ. ಅದು ಯಾವುದಂದರೆ ರಾಖಿ ಕಟ್ಟುವ ಹಬ್ಬದ ಬಗ್ಗೆ. ರಾಖಿ ಕಟ್ಟ ಹಬ್ಬ ಯಾವಾಗಿಂದ ಶುರುವಾಯಿತು, ಯಾಕೆ ಕಟ್ಟಬೇಕು, ಅದರ ವೈಜ್ಞಾನಿಕ ಹಿನ್ನೆಲೆ ಏನು, ಯಾವಾಗಿಂದ ಈ ರಾಖಿ ಕಟ್ಟುವ ಹಬ್ಬ ಒಂದು ಆಚರಣೆಗೆ ಬಂದಿದೆ ಅಂತ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡದಿರೋಗೆ ಕೊಂತನಕ ನೋಡಿ, ನಿಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಈಗ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರಿಗೆ ಯಾಕೆ ರಾಖಿ ಕಟ್ಟಬೇಕು, ಕೆಲವೊಬ್ಬರು ಅಣ್ಣ ತಮ್ಮಂದಿರು ಕೆಲವೊಬ್ಬರು ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ, ಕೆಲವೊಬ್ಬರು ಹೆಣ್ಮಕ್ಳು ಇದ್ದರೂ ಕೂಡ ರಾಖಿ ಕಟ್ಟೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ವಿಡಿಯೋ ಯಾರು ನೋಡ್ತಿರಲ್ವ ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ರಾಖಿ ಕಟ್ಟೋದಕ್ಕೆ ಇಷ್ಟಪಡ್ತೀರ, ಮತ್ತು ಗಂಡ್ಸು ಮಕ್ಕಳಾಗಿತ್ತು ಅಂತಂದರೆ ಕಟ್ಟಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ. ಯಾಕಂತಂದರೆ ಈ ರಾಖಿ ಕಟ್ಟ ಹಬ್ಬಕ್ಕೆ ಅಷ್ಟೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಅಷ್ಟೊಂದು ಈ ಸಂಬಂಧಕ್ಕೆ ಅಷ್ಟೊಂದು ಶಕ್ತಿ ಇದೆ ಫ್ರೆಂಡ್ಸ್. ಅದು ಯಾವ ಒಂದು ಪ್ರಸಂಗದಿಂದ ಈ ರಾಖಿ ಕಟ್ಟುವ ಹಬ್ಬ ಶುರುವಾಯಿತು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಫ್ರೆಂಡ್ಸ್. ವಿಡಿಯೋ ಕೊಂತನಕ ನೋಡಿ, ನಿಮಗೆ ಎಲ್ಲ ಮಾಹಿತಿ ಎಲ್ಲ ವಿಷಯ ಗೊತ್ತಾಗುತ್ತೆ ಫ್ರೆಂಡ್ಸ್. ಮಹಾಭಾರತ ನಡೆದಾಗ ಒಂದು ದಿನ ಮಹಾಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ರಾಖಿ ಪ್ರಸಂಗವೇನೆಂದರೆ ದ್ರೌಪದಿ ಮತ್ತು ಶ್ರೀಕೃಷ್ಣನ ನಡುವೆ ನಡೆದಿತ್ತು. ಒಂದು ದಿನ ಶ್ರೀಕೃಷ್ಣನು ಶಿಶುಪಾಲನನ್ನು ಕೊಂದಾಗ ಅವನ ಬೆರಳಿಗೆ ಗಾಯವಾಗುತ್ತದೆ. ಅದನ್ನು ಕಂಡ ದ್ರೌಪದಿಯು ತಕ್ಷಣವೇ ತನ್ನ ಸಂಗಡ, ಅಂದರೆ ತನ್ನ ಸೆರಗಿರುತ್ತದಲ್ವ ಫ್ರೆಂಡ್ಸ್, ಆ ಸೆರಗದಿಂದ ಸೆರಗನ್ನು ಹರಿದು ಶ್ರೀಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ ಫ್ರೆಂಡ್ಸ್. ಕಟ್ಟಿದಾಗ ಆ ಒಂದು ದೈವಿಕ ಪ್ರೀತಿಯ ಬಾಂಧವ್ಯವನ್ನು ಕುರಿತು ಶ್ರೀಕೃಷ್ಣನು ಅವಳಿಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಏನಂದರೆ, ನಾನು ಈ ಋಣವನ್ನು ತಪ್ಪದೆ ತೀರಿಸುತ್ತೇನೆ ಎಂಬ ಒಂದು ಪ್ರತಿಜ್ಞೆಯನ್ನು ದ್ರೌಪದಿಗೆ ಶ್ರೀಕೃಷ್ಣನು ಆ ಒಂದು ಸಂದರ್ಭದಲ್ಲಿ ಮಾಡ್ತಾನೆ ಫ್ರೆಂಡ್ಸ್. ಆಗ ಇದೇ ಕಾರಣಕ್ಕೆ ವಸ್ತ್ರಾಭರಣದ ಸಂದರ್ಭದಲ್ಲಿ, ಅಂದರೆ ದ್ರೌಪದಿಗೆ ಕೌರವರು ಮತ್ತು ಪಾಂಡವರ ನಡುವೆ ಕೆಲವೊಂದು ಜೂಜಿನ ಒಂದು ಆಟದಲ್ಲಿ ದ್ರೌಪದಿನ ಪಣಕ್ಕಿಟ್ಟು ಸೋಲ್ತಾರೆ. ಸೋಲದ ಆದಮೇಲೆ ಒಂದು ಸಭೆಯಲ್ಲಿ ಅವರ ಒಂದು ವಸ್ತ್ರಾಭರಣವನ್ನು ಮಾಡುವ ಒಂದು ಸಂದರ್ಭದಲ್ಲಿ ದ್ರೌಪದಿಯು ಶ್ರೀಕೃಷ್ಣನಿಗೆ ಶರಣಾಗಿ ಶ್ರೀಕೃಷ್ಣನ ಮೊರೆ ಹೋಗ್ತಾಳೆ, ಅಂದರೆ ಅವನಿಗೆ ಬೇಡ್ಕೊಳ್ತಾಳೆ. ಆಗ ಶ್ರೀಕೃಷ್ಣನು ತಾನು ಕೊಟ್ಟ ಒಂದು ವಚನ ಏನು ಕೊಟ್ಟಿರ್ತಾನಲ್ವ ಫ್ರೆಂಡ್ಸ್, ಆ ಒಂದು ವಸ್ತ್ರಾಭರಣ ಒಂದು ಹಿಂದೆ, ಇದೇ ಕಾರಣಕ್ಕೆ ವಸ್ತ್ರಹರಣದ ಸಂದರ್ಭದಲ್ಲಿ ದ್ರೌಪದಿಗೆ ಯಾವುದೇ ರೀತಿಯ ಮಾನಹಾನಿ ಆಗದೆ ಇರೋ ರೀತಿ ಶ್ರೀಕೃಷ್ಣನ ಅವಳ ರಕ್ಷಣೆಗೆ ನಿಲ್ತಾನೆ ಫ್ರೆಂಡ್ಸ್. ಈ ಘಟನೆಯು ಕೆಲವು ಪುರಾಣಿಕರು ರಾಖಿ ಅಥವಾ ರಕ್ಷಾಬಂಧನದ ಮೂಲ ಎಂದು ವಿವರಿಸಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಈ ಒಂದು ಹಬ್ಬಕ್ಕೆ ಅಷ್ಟೊಂದು ಮಹತ್ವ ಪಡೆದುಕೊಂಡಿದೆ ಫ್ರೆಂಡ್ಸ್. ಆವಾಗಿನಿಂದ ಶುರುವಾದ ಈ ಒಂದು ಹಬ್ಬ ಇಲ್ಲಿ ತನಕ ರಕ್ಷಾಬಂಧನ ಎಂಬ ಒಂದು ಒಳ್ಳೆ ಪವಿತ್ರವಾದ ಶಬ್ದದಿಂದ ರೂಪುಗೊಂಡು ಇಲ್ಲಿ ತನಕ ನಡೆದುಕೊಂಡು ಬಂದಿದೆ ಫ್ರೆಂಡ್ಸ್. ಇದರ ಸಾರಾಂಶ ಇಷ್ಟೇ ಫ್ರೆಂಡ್ಸ್. ಮಹಾಭಾರತದಲ್ಲಿ ರಾಖಿ ಅಂತ ಆಚರಣೆ ಕೇವಲ ಭಕ್ತಿ ಭಾವದಿಂದ ಇಲ್ಲ, ಅದರಲ್ಲಿ ಆಪತ್ತಿನಲ್ಲಿ ಬಾಧೆ ಹಂಚಿಕೊಳ್ಳುವ, ರಕ್ಷಿಸುವ ಮನೋಭಾವನೆ ಮತ್ತು ಮಾನವೀಯ ಸಂಬಂಧಗಳ ಶಕ್ತಿಯೂ ಇವೆ. ಇವು ವೈಜ್ಞಾನಿಕವಾಗಿ ಮಾನವನ ರಕ್ಷಣೆ, ನೆಮ್ಮದಿ ಮತ್ತು ಒಡನಾಟದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಫ್ರೆಂಡ್ಸ್. ಆದ್ದರಿಂದ ಈ ಒಂದು ರಾಖಿ ಮತ್ತು ರಕ್ಷಾಬಂಧನದ ಒಂದು ಸಂಬಂಧ ಏನಿದೆಯಲ್ಲ ಫ್ರೆಂಡ್ಸ್, ಇದು ತುಂಬ ಅಮೂಲ್ಯವಾದ ಒಂದು ಸಂಬಂಧ. ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಯಾರಾದರೂ ಇತ್ತು ಅಂದರೆ ಇಬ್ಬರು ಒಟ್ಟಿಗೆ ಸೇರಿ ಇದರ ಪ್ರತಿಯೊಂದು ಹಬ್ಬವನ್ನು ಮಾಡಬೇಕಾದ್ರೆ ಅದರ ವೈಜ್ಞಾನಿಕ ಹಿನ್ನೆಲೆ ತಿಳಿದುಕೊಂಡಾಗ ಮಾತ್ರ ಅದು ಒಂದು ಹಬ್ಬಕ್ಕೆ ಒಂದು ಕಳೆ ಬರುತ್ತೆ ಫ್ರೆಂಡ್ಸ್. ಸೊ ಅದೇ ಥರ ಇದು ಒಂದು ಮಾಹಿತಿಯಿಂದ ನಿಮಗೆ ಏನಾದರೂ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅನ್ನೋದೇ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.